ಒಂದು ಸಿಚುವೇಶನ್ ಹೋಗಿ ಸರಿಪಡಿಸಕ್ಕೆ ಆಸೆ ಪಡ್ತೀನಿ. ನನ್ನ ಮತ್ತೆ ರಕ್ಷಿತನ ಮಧ್ಯೆ ಹಲವಾರು ವಿಚಾರಗಳಾಯ್ತು. ಎಕ್ಸ್ಟ್ರೀಮ್ಲಿ ಸಾರಿ. ರೇಗ್ಸೋದನ್ನ ಲೀನಿಯನ್ಸ್ ಏನ್ ಕೊಟ್ಟಿಲ್ಲ. ಇಲ್ಲಿ ಈ ತರ ಎಲ್ಲ ರೇಗಿಸ್ಬೇಡ, ಅದ್ ನನ್ಗೆ ಇಷ್ಟ ಆಗಲ್ಲ. ಬಿಗ್ ಬಾಸ್ ಮನೆಯ ಕೊನೆಯ ಪಂಚಾಯಿತಿಯಲ್ಲಿ ಕಾವ್ಯ ಅವರು ಗಿಲ್ಲಿಗೆ ಸಿಕ್ಕಾಪಟ್ಟೆ ಟಾಂಗ್ಗಳನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬಿಗ್ ಬಾಸ್ ಇನ್ನೇನು ಮುಗಿಯಕ್ ಬಂದ ನಂತರ ಗಿಲ್ಲಿಗೆ ಒಂದು ಮಾತನ್ನ ಹೇಳ್ತಾರೆ. ಆ ಮಾತನ್ನ ಕೇಳಿಸ್ಕೊಂಡು ಗಿಲ್ಲಿ ತಲೆನೇ ತಗ್ಗಿಸ್ಬಿಡ್ತಾನೆ. ಅದೇನು ಯಾಕೆ ನಡೀತು ಅಂತ ಹೇಳಕ್ ಹೋದ್ರೆ, ಮೊದಲಿಗೆ ನಿಮಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ಕೊನೆಯ ವಾರದ ಕತೆ ಕಿಚ್ಚನ ಜೊತೆ ನಡೀತಾ ಇದೆ. ಸೂಪರ್ ಸಂಡೇ ವಿತ್ ಸುದೀಪ ನಡೀತಾ ಇದೆ. ನಿಮಗೆ ಗೊತ್ತಿರಬಹುದು, ಸುದೀಪ್ ಅವರು ಈ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ಜನಕ್ಕೆ ಎಮೋಷನಲ್ ಆಗಿ ಮಾತಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಮಾತನ್ನ ಹೇಳ್ತಾರೆ ಸುದೀಪ್ ಅವರು, ಇಷ್ಟು ದಿನದ ಜರ್ನಿಯಲ್ಲಿ ನಿಮಗೆ ಇಂತಹ ಒಂದು ದಿನಕ್ಕೆ ನಾನು ಹೋಗಿ ಬರ್ತೀನಿ ಮತ್ತು ಇದನ್ನ ಸರಿ ಮಾಡ್ಕೊಳ್ತೀನಿ ಅಂದ್ರೆ ಅದೇನು ಅಂತ ಹೇಳಿ ಕೇಳ್ತಾರೆ. ಆಗ ರಕ್ಷಿತಾ ಅವರು ಹೇಳ್ತಾರೆ, ನಾನು ಮೊದಲಿಗೆನೆ ಎಲ್ರಿಗೂ ಕೂಡ ಕ್ಷಮೆಯನ್ನ ಕೇಳಬೇಕು. ಮೊದಲನೇದಾಗಿ ನಾನು ಮೊದಲನೇ ವಾರ ಹೊರಗೆ ಹೋದ್ನಲ್ಲ, ಅವತ್ತು ನಾನು ಒಂದು ವಾರ ಮಿಸ್ ಮಾಡ್ಕೊಂಡಿದ್ದೀನಿ ಮನೇಲಿ. ಅವತ್ತು ನನ್ನ ಸ್ಟ್ಯಾಂಡ್ ಅನ್ನ ನಾನು ತಗೊಳ್ಬೇಕಿತ್ತು, ತಗೊಳ್ಳಿಲ್ಲ, ಅದೇ ತಪ್ಪಾಗಿದ್ದು ಅಂತ ಹೇಳ್ತಾರೆ. ಇದಾದ್ಮೇಲೆ ಅಶ್ವಿನಿ ಮೇಡಮ್ ಅವರಿಗೆ ಕೇಳಿದಾಗ ಅಶ್ವಿನಿ ಮೇಡಮ್ ಅವರು ಹೇಳೋದು ಒಂದೇ ಮಾತು, ನಾನು ರಕ್ಷಿತಾ 4ನೇ ವಾರದಲ್ಲಿ ಜಗಳವನ್ನು ಆಡ್ಕೊಂಡಿದ್ವಿ. ಆ ಜಗಳದ ಪರಿಣಾಮ ನಾನು ಈ ಮನೆಯಿಂದ ಬಿಟ್ಟು ಹೋಗೋ ಮೊದಲು ರಕ್ಷಿತಂಗೆ ಕ್ಷಮೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಒಂದು ಮಾತನ್ನ ಹೇಳಿ ರಕ್ಷಿತಂಗೆ ಸ್ವಾರಿ ಕೂಡ ಕೇಳ್ತಾರೆ. ಇದಾದ್ಮೇಲೆ ಬಂದಂಥದ್ದು ಕಾವ್ಯನ್ಗೆ ಸುದೀಪ್ ಅವರು ಕೇಳಿದ ನಂತರ ಕಾವ್ಯ ಹೇಳೋದು, ನಾನು ಗಿಲ್ಲಿಯನ್ನ ರೇಗಿಸ್ಲಿಕ್ಕೆ ಒಂದು ಲೀನಿಯನ್ ಅಂದ್ರೆ ಸಲಿಗೆಯನ್ನ ಬಿಟ್ಟು ಕೊಟ್ಟೆ. ಅದು ಬಿಟ್ಟು ಕೊಟ್ಟಿದ್ಕೆ ಅದು ಇವತ್ತು ಈ ಮಟ್ಟಕ್ಕೆ ಮೀರಿ ಹೋಗಿದೆ. ಅದನ್ನ ನಿಲ್ಸು, ದಯವಿಟ್ಟು ಇನ್ಮೇಲೆ ಗಿಲ್ಲಿ ನನಗೆ ರೇಗಿಸ್ಬೇಡ, ಇದು ನಾನು ನಿನಗೆ ಹೇಳ್ತಾ ಇರುವಂತ ಮಾತು ಅಂತ ಹೇಳಿ ಡೈರೆಕ್ಟ್ ಆಗಿ ಸುದೀಪ್ ಅವರ ಮುಂದೆನೆ ಹಾಗೂ ಕರ್ನಾಟಕದ ಜನರ ಮುಂದೆನೆ ಗಿಲ್ಲಿ ಅವರಿಗೆ ಹೇಳ್ಬಿಡ್ತಾರೆ. ಇನ್ನೇನು ಬಿಗ್ ಬಾಸ್ ಮುಗಿಯೋ ಹಂತಕ್ಕೆ ಬಂದಾದ ನಂತರ ಗಿಲ್ಲಿ ರೇಗ್ಸೋದು ಹೋಗ್ಲಿ, ಹೊರಗಡೆ ಹೋದ್ಮೇಲೆ ಗಿಲ್ಲಿ ಕಾವ್ಯ ಮೀಟ್ ಆಗೋದೇ ಕಷ್ಟ. ನಾವು ತುಂಬಾ ಜನ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಲವ್ ಮಾಡ್ಕೊಂಡಿರ್ತೀನಿ, ನನಗೆ ಇವರಂದ್ರೆ ತುಂಬಾ ಇಷ್ಟ, ಹಾಗೆ ಹೀಗೆ ಅಂದವ್ರನ್ನ ನೋಡಿದೀವಿ. ಬಿಗ್ ಬಾಸ್ ಮುಗ್ದ ಕೂಡಲೇ ಅವರನ್ನ ಕೇಳಕ್ ಹೋದ್ರೆ, ವರ್ಷಗಟ್ಟಲೆ ಬಿಟ್ಟು ಕೇಳಕ್ ಹೋದ್ರೆ, ಅವ್ರು ನನಗೆ ಸಿಕ್ಕೇ ಇಲ್ಲ, ಅವ್ರು ನನಗೆ ಫೋನಲ್ಲೂ ಕಾಂಟ್ಯಾಕ್ಟ್ ಇಲ್ಲ, ಹಾಗೆ ಹೀಗೆ ಹೇಳಿರೋದನ್ನ ತುಂಬಾ ಜನಕ್ಕೆ ನೋಡಿದೀವಿ. ಇದು ಕೂಡ ಅದೇ ಒಂದು ಕೇಸ್ ಆಗ್ಬೋದು ಅಂತ ಹೇಳಿ ನನಗೆ ಅನಿಸ್ತು. ಇನ್ನೇನು ರೇಗ್ಸಕ್ಕೆ ಯಾವ ದಿನನೂ ಇಲ್ಲ. ಎಲ್ರಿಗೂ ಕೂಡ ಈ ವಾರ ಪೂರ್ತಿ ಎಂಜಾಯ್ಮೆಂಟ್ ಅನ್ನೋದಿರುತ್ತೆ. ಹಲವಾರು ನೆನಪುಗಳನ್ನ ಮರೆ ಹಾಕುವಂತ ಒಂದು ಕೆಲಸ ಇರುತ್ತೆ. ಸಿಕ್ಕಾಪಟ್ಟೆ ಪಾರ್ಟಿಗಳು ಕೊಡ್ತಾರೆ. ಅದ್ರ ಜೊತೆಗೆ ಕಟ್ಟಿಂಗು, ಶೇವಿಂಗು, ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಹಾಗೆ ಕಪ್ಪನ್ನ ವೈರಲ್ ಕೂಡ ಮಾಡ್ತಾರೆ. ಈ ಬಾರಿ ಯಾವ ರೀತಿ ಕಪ್ಪಿದೆ ಅಂತಾನೂ ಕೂಡ ಗೊತ್ತಿಲ್ಲ. ಬಟ್ ಇದೆಲ್ಲನೂ ಕೂಡ ನಡೆದಾಗ ಗಿಲ್ಲಿಗೆ ಈಗ ರೇಗಿಸ್ಬೇಡ ಅಂತಿರುವಂತ ಕಾವ್ಯ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಗೊತ್ತಿಲ್ಲ. ಅವ್ರ ಮನೆಯವರೇ ಬಂದು ಗಿಲ್ಲಿನ ಬಿಟ್ಕೊಡ್ಬೇಡ, ಅಣ್ಣ ಅನ್ಬೇಡ, ಅವನ ಜೊತೆಗೆ ಚೆನ್ನಾಗಿರು, ಅವನ್ನ ನಾಮಿನೇಟ್ ಮಾಡಬೇಡ ಅಂದಿದ್ದು ಈಗ ಕಾವ್ಯನ್ಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇರ್ಬೋದು, ನಾನು ಗಿಲ್ಲಿಯಿಂದಾನೇ ಬಂದ್ಬಿಟ್ಟೆ ಅಂತ ಹೇಳಿ. ಸೊ ಏನೇ ಆಗಲಿ, ಈ ಸಮಯದಲ್ಲಿ ಹಾಗೆ ಹೇಳಿದ್ದು ಗಿಲ್ಲಿಗೆ ಯಾಕೋ ಇಷ್ಟ ಆಗದೆ ತಲೆಯನ್ನ ತಗ್ಗಿಸಿದ್ದಾನೆ. ಇವರಿಬ್ಬರ ಬಗ್ಗೆ ಹೊರಗಡೆ ಬಂದ್ಮೇಲೆ ಜನ ಏನ್ ಮಾತಾಡ್ತಾರೆ ಅಂತ ಹೇಳಿ ಕಾದು ನೋಡ್ಬೇಕಾಗತ್ತೆ. ಇದರ ಬಗ್ಗೆ ನಿಮಗೆ ಏನಿಸ್ತು ಅದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು ಗೈಸ್.